ಏ ಗಂಗಾ, ನಿನ್ನ ಫ್ರೆಂಡ್ ಕತೆ ಮುಂದೇನೈತೆ ಹೇಳ. ಅಲ್ಲ ಕಣೆ, ಈಗ ಯಾರು ಸೋತ್ರು ಯಾರು ಗೆದ್ರು ಅಂತಾನೆ ಗೊತ್ತಾಗಿಲ್ವಲ್ಲ. ಇನ್ನು ಏನೇನು ಮಾಡಿದ್ಲೋಳು? ಅದೇ ನಿನ್ನ ಫ್ರೆಂಡ್ ಗಂಡನ್ ಶೌತಿ ಪ್ರಿಯತಮೆ. ಅಯ್ಯೋ 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 ಅಯ್ಯೋ, ಆಸ್ತಿ ಹೊಡಿಯೋಕೆ ಇಷ್ಟೆಲ್ಲ ಮಾಡ್ತಾರೇನೆ? ನಂಗಂತೂ ಗೊತ್ತಿಲ್ಲಾಗಿತ್ತಪ್ಪ. ಅಯ್ಯೋ ದೇವ್ರೇ, ದುಡ್ಡಿಗೆ ಇಷ್ಟೊಂದು ಬೆಲೆನಾ? ಅಯ್ಯೋ ಮಂಕ್ದಿಮೆ ಗಿರ್ಜಿ, ಅಲ್ಲ ಕಣೆ, ದುಡ್ಡು ಅಂದ್ರೆ ಯಾರ ಹೆಣ ಕೂಡ ಬಾಯ್ ಬಿಡತ್ತಂತಾನೆ, ಗಾದೆನೇ ಇಲ್ವಾ? ಅಯ್ಯೋ ಅಲ್ಲ, ಇವನಿಗೇನಾಗಿತ್ತೆ? ಈ ಸುಮ್ಮನ ಗಂಡಂಗೆ ಬುದ್ಧಿ ಬಿಡ್ವಾ? ಅಯ್ಯೋ ಅಲ್ಲ, ಇವನು ಇಂಥ ಬಂಗಾರದಂತ ಹೆಣ್ತೀನಿ ಬಿಟ್ಟು ಅವಳು ಯಾವಳು ಕೈ ಸಿಕ್ಕಾಕೊಂಡ್ಬಿಟ್ಟಿದ್ದಾನಲ್ಲೇ. ಬಾಬಾ, ಅಯ್ಯೋ ಈಗಿನ ಕಾಲದಲ್ಲಿ ಯಾರು ಬಿಟ್ಟು ದುಡ್ಡು ಸಿಗತ್ತೆ ಅದು ಬಿಡೋರಿದಾರ? ಅಯ್ಯೋ, ಹೆಣನೇ ಎದ್ದು ಬಂದು ದುಡ್ಡು ತಗೊಂಡು ಹೋಗ್ಸ್ ಮತ್ತೆ ಸಾಯತ್ತಂತೆ. ಅಷ್ಟು ಪ್ರೀತಿ ಕಣೆ ಹಣ ಅಂದ್ರೆ. ಅಯ್ಯೋ ಏನಪ್ಪ, ನಾನಂತೂ ಒಂದು ಕಾಣೆ. ಅಯ್ಯೋ, ಸುಮನ ಗಂಡನ ಪ್ರಿಯತಮೆ ಸುಮನ್ ಸಂಸಾರದ ಕತೆ ಕೇಳ್ಬಿಟ್ರೆ ದೇವ್ರೆ, ಯಾವ ಹೆಣ್ಗೂ ಬರಬಾರ್ದು ಅನಿಸ್ತಿದ್ಯಪ್ಪ. ಅಯ್ಯೋ, ನಮ್ಮ ಗಂಗನ ಸಂಸಾರ ಅಂತೂ ಹಾಗಾಗಿಲ್ವಪ್ಪ. ನನ್ನ ಮಗ ದೇವ್ರಂತವನು, ಭಾರಿ ಒಳ್ಳೆಯವನು ನೋಡ್ದಾಗಂಗ. ಅಬ್ಬಾ, ನಾನಂತೂ ದೇವ್ರಂತವನಪ್ಪ. ಸುಮ್ಮನೆ ಗಂಡನೇ ಕೆಟ್ಟವನು, ನಾನಲ್ಲಪ್ಪ. ಅಯ್ಯೋ ಅತ್ತೆ, ಈಗಿನ ಕಾಲದಲ್ಲಿ ಹಣಕ್ಕೆ, ಆಸ್ತಿಗೆ, ಅಂತಸ್ತಿಗೆ, ಕಾರ್ಗೆ ಇರೋ ಬೆಲೆ ಸಂಬಂಧಕ್ಕೆ, ಒಳ್ಳೆತನಕ್ಕೆ, ಒಳ್ಳೆ ಪ್ರೀತಿಗೆ ಎಲ್ಲಿದೆ ಅತ್ತೆ ಬೆಲೆ? ಅಯ್ಯೋ, ನೋಡಿಲ್ವಾ ನೀನು ಸೀರಿಯಲಲ್ಲೂ ಹಾಗೆ ಅಂತೆ. ಅಯ್ಯೋ, ಹೆಂಗಿದೆ ಗೊತ್ತಾತೆ ದುಡ್ಡಿಗೆ ಬೆಲೆ? ಅಲ್ಲ, ದುಡ್ಡಿದೆ ಅಂತಂದ್ರೆ ಸಾಕು, ಅವರನ್ನು ಮಾತಾಡ್ಸೋರೇನು, ಅವ್ರ ಫ್ರೆಂಡ್ಶಿಪ್ ಬೆಳೆಸೋದೇನು, ದುಡ್ಡಿಗೇನೆ ಬೆಲೆ ಅತ್ತೆ. ಅಯ್ಯೋ, ನಿಮ್ಮಂಥ ಅಜ್ಜಿಯರು ಕುಸೈತಾನು ದೊಡ್ಡ ಶ್ರೀಮಂತಿಗೆ ನೆಂಟ್ರಿಸ್ಟ್ರು ಬಂದುಬಿಟ್ರು ಅಂದ್ರೆ ಒಂಥರ, ಬಡವ್ರ ನೆಂಟ್ರಿಸ್ಟ್ರು ಬಂದರೆ ಒಂಥರ ಎಲ್ಲ ಮಾಡ್ತಾರೆ ಅತ್ತೆ. ಅಯ್ಯೋ, ಯಾವ ಕಾಲದಲ್ಲಿ ಇದ್ದೀರಾ ನೀವು? ಆದರೂ ಆಗಿರ್ಬೋದು ಕಣೆ. ಏನಪ್ಪ, ನಾನಂತೂ ಒಂದು ಕಾಣೆ, ನನ್ನ ಕಾಲದಲ್ಲಿ ಹೀಗಿಲ್ಲಾಗಿತ್ತೇನೋ, ಹೀಗಿತ್ತೆ. ಅಯ್ಯೋ, ಅದು ಎಲ್ಲ ಕಾಲದಲ್ಲಿ ಇತ್ತು ಕಣೆ. ಏನು ಗೊತ್ತಾತೆ, ಈಗಿನ ಕಾಲದಲ್ಲಿ ಹೆಣ್ಮಕ್ಳು ತುಂಬ ಕಡಿಮೆ ಅಲ್ವೇ? ಈಗಿನ ಕಾಲದಲ್ಲಿ ಹೆಣ್ಮಕ್ಳು ಹುಡುಗನ ಹೆಂಗೆ ಆರಿಸ್ತಾರೆ ಅಂದರೆ, ಯಾರ ಹತ್ರ ಎಷ್ಟು ದುಡ್ಡಿದೆ, ಯಾರ ಹತ್ರ ಎಷ್ಟು ಸೈಟ್ ಇದೆ, ಯಾರಿಗೆ ಎಷ್ಟು ಪಗಾರ ಬರುತ್ತೆ, ಯಾರ ಮನೇಲಿ ಎಷ್ಟು ಜಮೀನಿದೆ, ಎಷ್ಟು ದುಡ್ಡಾಗತ್ತೆ, ಎಷ್ಟು ಕ್ವಿಂಟಲ್ ಬೆಳೆ ಬರುತ್ತೆ, ಅಯ್ಯೋ ಅದನ್ನು ನೋಡ್ಕೊಂಡು ಮದುವೆ ಆಗ್ತಾರೆ ಅತ್ತೆ. ಅಯ್ಯೋ, ಹೋದ ಕಾಲದಲ್ಲಿತ್ತು, ನನಗೆ ಯಾವುದೇ ಚಟ ಇಲ್ಲದೆ ಇರೋ ಶ್ರೀರಾಮ್ನಂತ ಗಂಡ ಸಿಕ್ಕಿದ್ರೆ ಸಾಕು, ನನ್ನನ್ನು ನನ್ನ ಕುಟುಂಬವನ್ನು ಚೆನ್ನಾಗಿ ನೋಡ್ಕೊಂಡು ಹೋಗೋನಾದರೆ ಸಾಕಪ್ಪ ಶಿವನೇ ಅಂತ ಹೇಳೋ ಕಾಲ ಒಂದಿತ್ತು. ಈಗೇನಿದ್ರು ಯಾರು ಎಷ್ಟು ಡಿಂಗ್ ಡಾಂಗ್ ಮಾಡ್ತಾರೆ ಅಂತ ನೋಡ್ಕೊಂಡು ಮದುವೆ ಆಗೋರೇ ಜಾಸ್ತಿ. ಅದೇ ಮತ್ತೆ, ಲೈಫನ್ನು ಚೆನ್ನಾಗಿ ಎಂಜಾಯ್ ಮಾಡಬೇಕು. ಇರೋ ಒಂದು ಜೀವನ ಯಾವತ್ತು ಹೋಗ್ತೀವೋ ಅಂತ ಗೊತ್ತಿಲ್ಲ. ಇವತ್ತು ಹುಟ್ಟಿದ್ದೀವಿ, ಇವತ್ತು ಬದುಕ್ತಾ ಇದ್ದೀವಿ, ನಾಳೆ ಸಾಯ್ತೀವೋ, ಹೇಗೆ ಸಾಯ್ತೀವೋ, ಎಲ್ಲಿ ಸಾಯ್ತೀವೋ ಏನೂ ಗೊತ್ತಿಲ್ಲ. ಇದ್ದಷ್ಟು ದಿವಸ ಇರುವಷ್ಟು ಸಮಯ ಎಂಜಾಯ್ ಮಾಡ್ಕೊಂಡು ಲೈಫನ್ನು ಕಳೆದ್ಬಿಟ್ರೆ ಆಯ್ತಲ್ವಾ? ಅದಕ್ಕೋಸ್ಕರ ದುಡ್ಡು ಬೇಕು ತಾನೆ. ಈ ಸಂಬಂಧಗಳು ಕಟ್ಕೊಂಡು ಯಾರಿಗೆ ಏನಾಗಬೇಕಾಗಿದೆ? ದುಡ್ಡು ಬೀಸಾಡಿದ್ರೆ ಮಾರಿಗೊಂದು ಸಂಬಂಧ, ಮನೆಗೊಂದು ಬಂಧು ಬಳಗ. ದುಡ್ಡಿದ್ರೆ ದುನಿಯಾ, ಇಲ್ಲದೇ ಇದ್ದರೆ ಬೀದಿಲೋಗೋ ನಾಯಿ ಕೂಡ ಮೂಸ್ ನೋಡಲ್ಲ ಇವತ್ತಿನ ಕಾಲದಲ್ಲಿ. ದುಡ್ಡಿದ್ರೆ ನಾಯಿನೂ ಬಾಲ ಅಲ್ಲಾಡಿಸ್ಕೊಂಡು ಕುಯ್ 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 ಅಂತ ಬರ್ತದೆ. ಸ್ನೇಹಿತರೆ, ಸುಮಾರು ಕತೆ ನಿಮ್ಗೇನಾದ್ರು ಇಷ್ಟ ಆಗ್ತಿದೆ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಪೂರ್ತಿ ವಿಡಿಯೋ ನೋಡಿ, ಓಕೆನಾ? ನೋಡೋಣ, ಸುಮಾರು ಕತೆ ಕೇಳೇ ಬಿಡೋಣ. ಅತ್ತೆ, ಈ ಮನೆ ಹಾಳಿ ಸುಮ್ಮನ ಸೌತಿದ್ದಾಳಲ್ಲ, ಈ ಬಿತ್ತಿಗೆ ಹೆಂಗಂದ್ರೂ ಆಸ್ತಿ ಬರ್ಸ್ಕೊಳ್ಳೇಬೇಕು ಅಂದ್ಬಿಟ್ಟು ಪ್ರೀತಿ ನಾಟಕ ಆಡಿರೋ ಜೊತೆಗೆ ಅವನು ಪ್ರಾಣದ ಜೊತೆನೂ ಚೆಲ್ಲಾಟ ಆಡ್ತಾ ಇದ್ದಾಳಂತೆ. ಹೆಂಗೆ ಗೊತ್ತಾ? ಅಯ್ಯೋ, ಅವನ ಹೆಸರಲ್ಲಿ ತುಂಬಾನೇ LIC ದುಡ್ಡು, ಅದೇ ಇನ್ಸೂರೆನ್ಸ್ ದುಡ್ಡು ಇದೆಯಂತೆ. ಹೌದೇನೆ, ಅದಕ್ಕೇನೆ ಮಾಡಿದ್ಲು ಅವಳು. ಅಯ್ಯೋ ಅತ್ತೆ, ಯಾರಿಗೂ ಹೇಳಕ್ ಹೋಗ್ಬಿಡಿ, ಆಮೇಲೆ ನಮ್ಮ ತಲೆ ಮೇಲೆ ಬಂದಿದ್ದೇತು ಪೊಲೀಸ್ ಕೇಸ್. ಆಮೇಲೆ ಏನು ಮಾಡಿದ್ಲಂತ? ಅಲ್ಲ, ಈ ಆಕ್ಸಿಡೆಂಟ್ ಆಗ್ಸತ್ರೆ ಒಂದಲ್ಲತ್ತೆ, ಡಬಲ್ ಅಲ್ಲಂತೆ, ತ್ರಿಬಲ್ ಅಮೌಂಟ್ ಬರುತ್ತಂತೆ LICದು.
ಅದಕ್ಕೋಸ್ಕರ ಅವಳು ತಾನು ಸಾಯಿಸಿರೋ ಥರ ಆಗಬಾರ್ದು ಅಂದ್ಬಿಟ್ಟು ಕಾರ್ನ ಬ್ರೇಕೇ ಫೇಲ್ ಮಾಡಿಬಿಟ್ಟಿದ್ದಾಳಂತೆ ಅವಳು. ಅಯ್ಯೋ ಶಿವನಿ, ಎಂಥ ಕಾಲ ಬಂದೋಗ್ಬಿಟ್ಟಿದ್ಯಪ್ಪ. ಈ ಭೂಮಿ ಬಣ್ಣದ ಬುಗುರಿ ಆ ಶಿವನೇ ಚಾಟಿ ಕಣೋ. ಏನಾಗ್ತಿದೆ ಅತ್ತೆ? ಅಲ್ಲ ಕಣೆ, ನೀನು ಹೇಳ್ತಿರೋದು ಕೇಳ್ಬಿಟ್ರೆ ನನಗಂತೂ ಕೈಕಾಲು ನಡುಕು ಬರ್ತಾ ಇದೆ ಕಣೆ. ನನ್ನ ಮಗನ ದೊಡ್ಡ ಆಫೀಸರ್ ಕಣೆ. ಅಯ್ಯೋ, ಅವನಿಗೂ ಯಾರವಾಳಾದ್ರೂ ಈ ರೀತಿ ಮಾಡಿಬಿಟ್ರೆ ಮ್ಯಾನೇಜರ್ ತಿನ್ನೋ. ಅಲ್ಲ ಕಣೆ, ಆಫೀಸಲ್ಲಿ ಅವನ ಕೈ ಕೆಳಗೆ ಕೆಲಸ ಮಾಡ್ತಿರೋರು ಯಾರಾದರೂ ಅವನ ಮಾತ್ರ ಇರೋ ದುಡ್ಡಿಗೆ ಆಸೆ ಪಟ್ಟು ಈ ರೀತಿ ಮಾಡಿಬಿಟ್ರೆ ಅಂತ ಭಯ ಆಗ್ತಿದೆ ಕಣೆ. ಅಯ್ಯೋ ಪಾಪ, ನನ್ನಮ್ಮ ನನ್ನ ಬಗ್ಗೆ ಎಷ್ಟು ಕಾಳಜಿ ಇಟ್ಕೊಂಡಿದ್ದಾಳೆ. ಆ ರೀತಿ ಏನೂ ಆಗಲ್ಲ ಅಮ್ಮ. ನೀವು ಈ ಗಂಗನ ಮನೆಯಿಂದ ಹೊರಗಡೆ ಹಾಕಿಬಿಟ್ರೆ ನೀವೇ ಈ ಮನೇಲಿ ಮಹಾರಾಜರ ಥರ ಇರ್ಬೋದು. ನನ್ನ ಡಾರ್ಲಿಂಗ್ ತುಂಬ ಒಳ್ಳೆಯವಳು. ಅವಳಿಗೆ ಹಿರಿಯರಂದರೆ ತುಂಬಾ ರೆಸ್ಪೆಕ್ಟ್ ಇದೆ, ತುಂಬಾ ಗೌರವ ಕೊಡ್ತಾಳೆ. ಅಷ್ಟೇ ಅಲ್ಲ ಅತ್ತೆ, ಇನ್ನೂ ಇದೆ, ಕೇಳಿಸ್ಕೊಳ್ಳಿ. ಅಯ್ಯೋ ಶಿವನೇ, ನೀನು ಹೇಳ್ತಿರೋದು ಕೇಳ್ಕೊಂಡ್ಬಿಟ್ರೆ ಮೇಲ್ಗಡೆ ಶಿವನ್ ಇರೋನು ಒಂದು ಚಾಟಿ ಏಟು ಕೊಡಬಾರ್ದು ಅನಿಸ್ತಿದೆ ಕಣೆ. ಮೊನ್ನೆ BMH ಮೆಲೋಡಿ ಚಾನಲ್ ಇದೆಯಲ್ಲ, ಆ ಅಕ್ಕ ಒಂದು ಹಾಡು ಹೇಳಿದ್ಲು. ಯಾವ್ದು ಗೊತ್ತಾ? ಈ ಭೂಮಿ ಬಣ್ಣದ ಬುಗುರಿ ಆ ಶಿವನೇ ಚಾಟಿ ಕಣೋ, ನಿಂತಾಗ ಬುಗುರಿಯಾಟ ಕೊಡುತ್ತಾನೆ ಚಾಟಿಯ ಏಟ, ಕಾಲ ಕ್ಷಣಿಕ ಕಣೋ ಈ ಭೂಮಿ ಬಣ್ಣದ ಬುಗುರಿ. ಅಯ್ಯೋ ಅತ್ತೆ, ಮೇಲ್ಗಡೆ ಇರೋ ಶಿವನು ಚಾಟಿ ಏಟ್ ಕೊಡ್ತಾನ ಇಲ್ವೋ ಗೊತ್ತಿಲ್ಲ. ಸುಮಾಳ ಅದೇ ಸೌತಿ ಸುಮಾಳ ಗಂಡನಿಗೆ ಮಾತ್ರ ಅದ್ಭುತವಾದಂಥ ಚಾಟಿ ಏಟ್ ಕೊಡ್ತಾ ಇದ್ದಾಳೆ ಅವಳು. ಕೇಳಿಸ್ಕೊಳ್ಳಿ ಅತ್ತೆ. ಅಯ್ಯೋ ಗಂಗಾ, ಇನ್ನೇನು ಚಾಟಿ ಏಟ್ ಕೊಟ್ಲೆ? ಈ ಕೊಟ್ಟಿರೋದನ್ನೇ ತಡ್ಕೊಂಡ್ರೆ ಸಾಕಾಗ ಅವನು. 7 ಜನ್ಮಕ್ಕಾಗೋಳು ಕೊಟ್ಟಿದ್ದಾಳೆ ಅವಳು. ಅಯ್ಯೋ, ಅಷ್ಟೇ ಸಾಕ ಮಾವ ಅವನು ಮಾಡಿರೋ ಮೋಸಕ್ಕೆ? ಇನ್ನು ಸ್ವಲ್ಪ ಕೊಡ್ಲಿ ಬಿಡಿ ಅವಳು. ಇನ್ನೇನೇ ಮಾಡಿದ್ಲು ಅವಳು? ಅವನಿಗೆ ಚೆನ್ನಾಗಿ ಕುಡಿಯೋ ಅಭ್ಯಾಸ ಇತ್ತಾತೆ. ಅವಾಗ ಇವಳು ಚೆನ್ನಾಗಿ ಕುಡಿಸ್ಬಿಟ್ಟು ಅವನಿಗೆ ಈ ಆಫೀಸ್ ಫೈಲ್ಗೆಲ್ಲ ಸಹಿ ಹಾಕ್ಸ್ಕೊಬೇಕಲ್ಲ, ಅದೇ ರೀತಿನೇ ಇವಳು ಏನು ಮಾಡಿದಾಳೆ ಗೊತ್ತಾ? ಈ ಆಸ್ತಿ ಫೈಲ್ಸ್ಗಳು ಇವು ಇರ್ತಾರೇನು ಡಾಕ್ಯುಮೆಂಟ್ಸು, ಆಸ್ತಿದು ವೀಲ್ ಏನಂತಾರಲ್ಲ ಅತ್ತೆ, ಅದ್ರನ್ನ ಆ ಆಫೀಸ್ ಫೈಲ್ ಒಳಗಡೆ ಹಾಕಿಬಿಟ್ಟು ಅಷ್ಟು ಆಸ್ತಿ ಇದೆಯಲ್ಲ ಅವನ ಹೆಸರಲ್ಲಿ ಅದಷ್ಟು ಇವಳು ಬರ್ಸ್ಕೊಂಡ್ಬಿಟ್ಟಿದ್ದಾಳಂತೆ ಅತ್ತೆ. ಅಯ್ಯೋ ಅಯ್ಯೋ ಅಯ್ಯೋ, ನಾನಂತೂ ಹುಷಾರಾಗಿರ್ತೀನಪ್ಪ. ಇನ್ಮೇಲೆ ಕುಡಿಯೋದೇ ಇಲ್ಲ. ನಾನು ಕುಡಿದ್ರೆ ತಾನೇ ಯಾರಾದರೂ ನನ್ನ ಆಸ್ತಿ ಬರ್ಸ್ಕೊಳಕ್ಕೆ. ಅಯ್ಯೋ ಸೊಸೆ ಮುದ್ದು, ಅದು ಬೇರೆ ಆಯ್ತೇನೆ. ಹಾಗಿದ್ರೆ ಅವನಿಗೆ ಆಸ್ತಿ ಇಲ್ಲ ಈಗ. ಅಯ್ಯೋ, ಇನ್ನೇನೇ ಮಾಡಿದ್ಲೋಳು? ಅಯ್ಯೋ, ಇನ್ನೇನು ಮಾಡ್ತಾಳೆ ಮಾವ? ಈ ವೇಸ್ಟ್ ಬಾಡಿನ ಆಸ್ತಿ ಬರ್ಸ್ಕೊಂಡು ದುಡ್ಡು ಹೋಯ್ತು, ಬಂಗಾರ ಹೋಯ್ತು, ಒಡವೆ ಹೋಯ್ತು, ಸೈಟ್ ಹೋಯ್ತು, ಬಂಗ್ಲೆ ಹೋಯ್ತು ಅವಳ ಪಾಲಿಗೆ. ಇನ್ನು ಇನ್ಸೂರೆನ್ಸ್ ದುಡ್ಡು ಹೋಯ್ತು. ಇನ್ನೇನು ಮಾಡ್ತಾಳೆ ಈ ವೇಸ್ಟ್ ಬಾಡಿನ? ಮನೆಯಿಂದ ಆಚೆ ಹಾಕಿದ್ದೇ ಹಾಕಿದ್ದು. ಅಮ್ಮ ತಾಯಿ ಭಿಕ್ಷೆ ಹಾಕಿರಿ, ಊಟ ಮಾಡದೆ 1 ವಾರ ಆಯ್ತು, ಭಿಕ್ಷೆ ಹಾಕಿರಿ. ಅಣ್ಣಾರ 1 ರೂಪಾಯಿ ಇದ್ರೆ ಹಾಕ್ರ, 2 ದಿವಸ ಆಯ್ತು ಊಟ ಮಾಡಿದೆ. ಅಮ್ಮೋರೆ ದಯವಿಟ್ಟು ಭಿಕ್ಷೆ ಹಾಕಿ, ಏನಾದರೂ ಹಾಕಿ, ಊಟ ಕೊಟ್ಟರು ಆಗತ್ತೆ. ಜನ 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 ಕಾಂಚಾಣ ಕುಣಿಯುತ್ತಲಿದೆ ಆ ಕಡೆ, ಜನ 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 ಕಾಂಚಾಣ ಅಂತ ಭಿಕ್ಷೆ ಬೇಡ ಪರಿಸ್ಥಿತಿ ಬಂದಿದೆ ಅತ್ತೆ. ಒಂದು ಹೀಗಾಗತ್ತೆ ಅತ್ತೆ. ನಮ್ಮವ್ರನ್ನ ಸಂಬಂಧಗಳನ್ನ ನಂಬ್ಕೊಳ್ದೆ ಬೀದಿಲಿ ಹೋಗೋರು ಯಾರನ್ನಾರು ನಂಬ್ಕೊಂಡ್ಬಿಟ್ರೆ ಇದೇ ಕತೆ. ಬೇಕಿತ್ತ ಅವನಿಗೆ? ಈಗ ಆಸ್ತಿನೂ ಇಲ್ಲ, ಅಂತಸ್ತು ಇಲ್ಲ, ಶ್ರೀಮಂತಿಕೆನೂ ಇಲ್ಲ, ಕಾರ್ ಇಲ್ಲ, ಬಂಗ್ಲೆ ಇಲ್ಲ, ಏನೂ ಇಲ್ಲ.
ಬೀದಿಲೇ ಮಲ್ಕೋಬೇಕು, ಬೀದಿಲಿ ಯಾರಾದರೂ ಹಾಕಿದ್ರೆ ಊಟ ಮಾಡಬೇಕು, ಅಲ್ಲೇ ಮಲ್ಕೋಬೇಕು. ಸೋಫಾ ಸೀಟೇ ಬಾಬಾ ಅದು ಎಂಥ ಸೋಫಾ ಸೀಟ್ ಆಗಿತ್ತಂತೆ ಅವನ ಮನೆಯಲ್ಲಿ. ಅಲ್ಲ, AC ರೂಮಲ್ಲಿ ಮಲ್ಕೋತಿದ್ದವನು ಈಗ ಬೀದಿಲಿ ಮಲ್ಕೊಳ್ಳೋ ಪರಿಸ್ಥಿತಿ ಬಂದಿದೆ ಅಂತೆ. ಚೆನ್ನಾಗಿಲ್ವೇ ಕತೆಗಳು? ಇದೇನಿದು? ಅತ್ತೆ ಮಾವ ಸೊಸೆ ಎಲ್ಲ ಸೇರಿ ಏನೋ ಮೀಟಿಂಗ್ ನಡೆಸ್ತಾ ಇರೋಂಗಿದೆ. ಓ, ಈಗ ಬಂದ್ರೇನ್ರಿ? ಬನ್ನಿ ಬನ್ನಿ. ಬಂದಿದ್ದಾನೆ. ಶ್ರೀಕಾಂತ್, ಈಗ ಬಂದೇನಪ್ಪ. ಕುಡಿಯೋದಕ್ಕೆ ಏನಾದರೂ ಕೊಡ್ಲಾ? ಏನು ಬೇಕಿಲ್ಲ ಬಿಡಿ. ಅಲ್ಲ ಶ್ರೀಕಾಂತ್, ಈಗ ತಾನೇ ಆಫೀಸಿಂದ ಬಂದಿದೆ, ಯಾಕೆ ಸುಸ್ತಾಗಿಲ್ವಾ? ಕುಡಿಯೋದಕ್ಕೆ ಏನಾದರೂ ತಗೊಳ್ಳೋ, ಗಂಗನ ಹತ್ರ ಮಾಡಿ ಕಳಿಸ್ಲಾ? ಏನು ಬೇಕಿಲ್ಲ ಅಮ್ಮ. ಅವಳು ಮುಖ ನೋಡಿದ್ರೇ ಮೈಯೆಲ್ಲ ಶಿರ ಅನ್ನತ್ತೆ, ನನಗೆ ಕೋಪ ಉರಿಯತ್ತೆ. ಇನ್ನು ಅವಳ ಹತ್ರ ಕಾಪಿ ಮಾಡಿಕೊಡ್ತಾಳಂತೆ. ಅಯ್ಯೋ, ಏನು ಬೇಕಿಲ್ಲ ಬಿಡು. ಇದೇನಿದು? ಅತ್ತೆ ಸೊಸೆನೋ ಪಿಸ್ಗುಡ್ತಾ ಇರೋಂಗಿದೆ. ಇರಲಿ ಏನಾದರೂ ಮಾಡ್ಕೊಂಡು ಹಾಳಾಗಿ ಹೋಗಲಿ. ಆದರೂ ಏನೇ ಆಗಲಿ, ಇವ್ರು ಹೇಳಿರೋ ಬಗ್ಗೆ ವಿಚಾರ ಮಾಡುವಂಥದ್ದೇ. ಯಾವುದಕ್ಕೂ ನಾನು ಬ್ಯಾಂಕ್ ಫೈಲ್ಗಳನ್ನೆಲ್ಲ ಒಂದು ಸಾರಿ ನೋಡಬೇಕಪ್ಪ. ಹಲೋ, ನಾನು ಶ್ರೀಕಾಂತ್ ಮಾತಾಡ್ತಾ ಇರೋದು. ಮ್ಯಾನೇಜರ್ರೇ, ಈ ಬ್ಯಾಂಕ್ ಡೀಟೇಲ್ಸ್ ಏನಾದರೂ ಇಮೇಲ್ ಮಾಡೋಕ್ಕಾಗತ್ತಾ? ಹಾಗಿದ್ರೆ ಒಂದು ಸಲ ಇಮೇಲ್ ಮಾಡ್ತೀರಾ? ನೀವು ಡಾಕ್ಯುಮೆಂಟ್ಸ್ ಎಲ್ಲ ತೊಗೊಂಡೋಗಿದ್ದೀರಾ ತಾನೇ ಮನೆಗೆ? ಒಂದು ಸಾರಿ ನನಗೆ ಇಮೇಲ್ ಮಾಡಿ ಆಯಿತಾ? ಒಂಚೂರು ಚೆಕ್ ಮಾಡಬೇಕು ನಾನು. ಹೌದು, ಬೇಗ ಆದಷ್ಟು ಬೇಗನೆ ಕಳಿಸಿ, ಸರಿನಾ? ಎಲ್ಲ ಡೀಟೇಲ್ಸ್ನೂ ಕಳಿಸಿ. ಅದು ಅಮೌಂಟ್ ಎಷ್ಟು ಬಂದಿರೋದು, ಡ್ರಾ ಆಗಿರೋದು, ಯಾರ್ಯಾರು ಡ್ರಾ ಮಾಡಿರೋದು ಎಲ್ಲನೂ ಕಳಿಸಿ, ಓಕೆನಾ? ಯಾವ್ಯಾವ ಟೈಮಿಂಗ್ಸಲ್ಲಿ ಆಗಿದೆ ಅಂತ ಎಲ್ಲನೂ ಇಮೇಲ್ ಮಾಡಿಬಿಡಿ, ನಾನು ಚೆಕ್ ಮಾಡ್ಕೊತೀನಿ. ಓಕೆಪ್ಪ, ಬಾಯ್. ಅತ್ತೆ, ಮಾವ, ಇದೇನೇ ಸೊಸೆ ಮುದ್ದು? ನಾವು ಬಿಟ್ಟಿರೋ ಬಾಣ ಏನೋ ವರ್ಕ್ ಆಗಿರಂಗಿದೆ. ನಮ್ಮ ಮಗ ಬ್ಯಾಂಕ್ ಡೀಟೇಲ್ಸ್ ಎಲ್ಲ ತೋರಿಸ್ಕೊಂತ ಇದ್ದಾನೆ, ಅದೇನೋ ಇಮೇಲ್ ಮಾಡಬೇಕಂತೆ.